ಬಿಕಾಸ್ ಒಂದು ಅಣ್ಣ ಮಾಡ್ತಾ ಇದ್ದಿದ್ದು ಸ್ಟ್ರಗಲ್, ಅಫ್ಕೋರ್ಸ್ ಅವ್ರ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇತ್ತು, ಅವ್ರ ಸ್ಟ್ರಗಲ್ ಮಾಡ್ತಾ ಇದ್ರು. ಬಟ್ ಇನ್ನೊಂದು ಕಡೆಯಿಂದ ನಿಮ್ಮ ಸ್ಟ್ರಗಲ್ ಅಕ್ಕ, ಯಾಕಂದರೆ ಅವರು ಐ ಸಿ ಯುನಲ್ಲಿದ್ದರು. ಐ ಸಿ ಯುನಲ್ಲಿದ್ದಾಗ ಆಲ್ಮೋಸ್ಟ್ ಅನ್ಕಾನ್ಷಿಯಸ್ 1 or 2 days ಆಪ್ರೇಷನ್ ಮಾಡುವಾಗ ನಾವು ಈಗ ಅಂಡರ್ಗೋಯಿಂಗ್ ಯಾರು ಪೇಷಂಟ್ ಇರ್ತೀವೋ ನಮಗೆ ಸೆಡೇಟ್ ಮಾಡಿರ್ತಾರೆ, ನಮಗೆ ಅದು ಗೊತ್ತಾಗ್ತಾ ಇರಲ್ಲ, ನಾವು ಇರ್ತೀವಿ ಐ ಸಿ ಯುನಲ್ಲಿ, ಹತ್ತಿರದಲ್ಲಿ ಡಾಕ್ಟರ್ಸ್ ಇರ್ತಾರೆ, ನೋಡ್ಕೋತಿರ್ತಾರೆ. ಬಟ್ ಹೊರಗಡೆ ಇರ್ತಾರಲ್ಲ ಅವ್ರದ್ದು ರಿಯಲ್ ಸ್ಟ್ರಗಲ್. ಅದರಲ್ಲಿ ಅಕ್ಕ ನಾನು ನಿಮ್ಮ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೆ, ಹೇಗಿತ್ತು ಅಣ್ಣ ಒಳಗಡೆ ಇದ್ದಾಗ? ಅದಷ್ಟು ಹೊತ್ತಿದೆಯಲ್ಲ, ಇಟ್ಸ್ ಅ ಬಿಗ್ ಬ್ಯಾಟಲ್ ಅನ್ಸುತ್ತೆ ನಿಮಗೆ? ಅದು ನಾನೇ ಇಮ್ಯಾಜಿನ್ ಮಾಡ್ಬೋದು. ನಾನು ಬಿಕಾಸ್ ಐ ವಿಲ್ ಗೋ ಅನಿಸಿಕೆ ಕೊಟ್ಟಿರ್ತಾರೆ, ನನಗೆ ಗೊತ್ತಿಲ್ಲ ವಾಟ್ ಹ್ಯಾಪನ್ಸ್, what is going to happen. Correct. Whether I'm going to be back or not, nobody knows. Yes. But they know, they'll be waiting what is going to happen. ಅವ್ರಿಗೆ ಆ ಸ್ಟ್ರಗಲ್ ಇದೆಯಲ್ಲ, ಆ ಸ್ಟ್ರಗಲ್ ನಾನು ಐ ಥಿಂಕ್ ಐ ಕುಡ್ ಇಮ್ಯಾಜಿನ್ ದಟ್ ಸ್ಟ್ರಗಲ್. ಅದಕ್ಕೆ ಆಫ್ಟರ್ ದಿಸ್ ಒನ್ ಇಮಿಡಿಯೇಟ್ ನಾನು ಹೇಳಿದೆ ಅವ್ರಿಗೆ ಅಂತ, ಐ ಡಿ ನಾಟ್ ಥಿಂಕ್ ದಟ್ ಐ ಆಮ್ ಗೋಯಿಂಗ್ ಟು ನಿನಗೆ ಶೇಕ್ ಹ್ಯಾಂಡ್ ಮಾಡ್ತೀನಿ ತಿರ್ಗಾ ನಾನು ಅನ್ಕೊಂಡೇ ಇರಲಿಲ್ಲ ಅಂತ. ಇಲ್ಲ, ಸಿ ದಟ್ ವಾಸ್ ದ ಮೂಮೆಂಟ್, ಬಟ್ ದೇ ಆರ್ ಆಲ್, ಐ ಥಿಂಕ್ ಯು ಶುಡ್ ಓನ್ಲಿ ಆಸ್ಕ್ ಹರ್ ಹೌ ಶಿ ಫೆಲ್ಟ್. ಎಸ್ ಅಕ್ಕ. ನಾನೆಲ್ಲ ಬರೋನು ದೇವ್ರ ಮೇಲೆ ಹಾಕ್ಬಿಟ್ಟೆ. ಇದೆಲ್ಲ ನನ್ನ ಮೊಬೈಲಿಗೆ ಬರ್ತಾಯಿತ್ತು. ಆಮೇಲೆ ನಾನು ಐ ಹ್ಯಾವ್ ಓನ್ಲಿ ಏನು ಪಾಸಿಟಿವ್ ಥಿಂಕಿಂಗ್, ನೋ ಈಸ್ ಗೋಯಿಂಗ್ ಟು ಬಿ ಫೈನ್, ದಟ್ಸ್ ಇಟ್. ಅದು ಬಿಟ್ಟು ನಾನು ನೆಕ್ಸ್ಟದಕ್ಕೆ ಹೋಗಲೇ ಇಲ್ಲ, ನಾನು ಏನೂ ಇದು ಮಾಡಲಿಲ್ಲ, ಇದರಲ್ಲೇ ಇದ್ದೆ ನಾನು. ಇಲ್ಲ, ಈಸ್ ಗೋಯಿಂಗ್ ಟು ಬಿ ಫೈನ್, ಈಸ್ ಗೋಯಿಂಗ್ ಟು ಬಿ ಫೈನ್ ಅಂತ ಅಷ್ಟೇ. ಸೊ ಜೊತೆಗೆ ಮಕ್ಕಳು ನಿವೇದಿತಾ ಬಂದಿದ್ಲು ಅಲ್ಲಿಗೆ, ನಿಶು ಮತ್ತು ದಿಲೀಪ್ ಬರೋಕ್ಕಾಗಲಿಲ್ಲ. ನಿವಿ ಫ್ರೆಂಡ್ ಇಲ್ಲಿಂದ ಪ್ರಶಾಂತ್ ಇವಾಗ ಹೊಸ ಮದುವಾಗಿದ್ದವನು 1 month ಆಗಿತ್ತು, ಬಟ್ ನಿಮ್ಮ ಜೊತೆ ಕೇಮ್ದೆ ಹೀಗೆ ವಾಪಸ್ ಬರಬೇಕಾಗಿದ್ದನ್ನ ಫ್ಲೈಟ್ 2 ಸರಿ ಮುಂದಕ್ಕೆ ಹಾಕ್ಕೊಂಡು ಅವ್ರು ನಮ್ಮ ಜೊತೆಗೆ ಇದ್ದರು. ಆಮೇಲೆ ಮಧು ನನ್ನ ತಮ್ಮ, ನಾವು ಹೋಗಿ 2 ದಿವ್ಸಕ್ಕೆ ಬಂದು ಇದ್ದು ಎಲ್ಲ ಸರಿ ಆದಮೇಲೆ ಅವ್ರು ಬಂದರು. ಅದಾದಮೇಲೆ ನಮ್ಮ ಮಾಮ, ನಮ್ಮ ತಾಯಿ ತಮ್ಮ, ಈ ಸಿರ್ಸಿ MLA ಕೂಡ ಅವ್ರು ಬಂದಲ್ಲಿದ್ದು. ನಾವೆಲ್ಲ ಒಟ್ಟಿಗೆ ವಾಪಸ್ ಬಂದ್ವಿ. ವಿ ವರ್ ಆಲ್ ನಾವೆಲ್ಲ ಒಟ್ಟಿಗಿದ್ವಿ ನಾವಲ್ಲಿ. ಸೊ ಅದೊಂದು ಸ್ಟ್ರೆಂತ್ ಅದು. ಆಮೇಲೆ ನಾನು ಅವ್ರಿಗಿದು ಹೀಗೆ ಗೊತ್ತಾದಾಗ ದ ಫಸ್ಟ್ ರೌಂಡ್ ನಾವು ಅವ್ರಿಗೆ ಹೇಳಲಿಲ್ಲ, ಹೆಂಗೆ ಹೇಳಬೇಕು ಏನು ಗೊತ್ತಾಗಲಿಲ್ಲ. ಹೆಂಗೆ ಗೊತ್ತಾಗಿದ್ದಕ್ಕ? ಅದೇ ನಾನು ಕೇಳೋಣ ಅಂದ್ಕೊಂಡಿದ್ದೆ. ಅಣ್ಣಂಗೆ ಜಸ್ಟ್ ಚೆಕಪ್ಗೆ ಅಂತ ಹೋಗಿದ್ದ ಅಥವಾ ಹೇಗೆ ಅಕ್ಕ ಗೊತ್ತಾಗಿಲ್ಲ? ಇಲ್ಲ, ಚೆಕಪ್ಗೆ ಅಂತ ಹೋಗಿರಲಿಲ್ಲ. ಅದೇ ನನ್ನ ದೇವ್ರು ಅಂತ ಹೇಳಿದ್ನಲ್ಲ, ಮೂಕಾಂಬಿಕೆಯಲ್ಲಿದ್ವಿ ನಾವು, ಕೊಲ್ಲೂರಲ್ಲಿದ್ವಿ ನಾವು. ಅಲ್ಲಿ ಸ್ವಲ್ಪ ಏನೋ ಡೌಟ್ ಬಂತು. ಆಮೇಲೆ ಸೊ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಅಣ್ಣಂಗೆ ಹೇಳಿರಲಿಲ್ಲ ಅದು? ಅದು ಗೊತ್ತು, ಅವಾಗ ನನಗೂ ಗೊತ್ತಿಲ್ಲ. ಯಾಕೆ ವಾಶ್ರೂಮ್ ಕೊಟ್ಟು ಬಂದೆ ನಾನು ಅವಾಗ, ಇಲ್ಲ ಅದು ಹೀಟ್ಗೋಸ್ಕರ ಹಂಗೆ ಆಗುತ್ತೆ ಅನಿಸುತ್ತೆ. ದೆನ್ ಮಧ್ಯಾಹ್ನದಷ್ಟು ಸರಿ ಹೋಗುತ್ತೆ. ದೆನ್ ಐ ಥಾಟ್ ಇಟ್ಸ್ ಓನ್ಲಿ ಫಾರ್ ಹೀಟ್ ಆಗಿರ್ಬೋದು. ಅವಾಗ ಸಮಥಿಂಗ್ ಇಸ್ ಏನಂದರೆ ಇಟ್ ವಾಸ್ ದ ಕಲರ್ ವಾಸ್ ಸ್ಕೇರಿ ಅ ಬಿಟ್ ರೆಡ್ ಆಗಿತ್ತು. ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಅವ್ರ ಕಾರ್ಡಿಯಾಲಜಿಸ್ಟ್ VK ಶ್ರೀನಿವಾಸ್ ಅಂತ ವೈದೇಹಿ ಮಲ್ಯ ಹಾಸ್ಪಿಟಲ್, ಅಲ್ಲಿಗೆ ಹೋದ್ವಿ ನಾವು. ಆಮೇಲೆ ಅವ್ರು ಟೆಸ್ಟ್ ಮಾಡಿಬಿಟ್ಟು ಹೇಳಿದ್ರು. ಸೊ ನಾವು ಅವಾಗ ಅವ್ರಿಗೆ ಹೇಳಲಿಲ್ಲ, ಏನಂದರೆ ಅದು ಸೂಪರ್ಫಿಷಿಯಲ್ ಆಗಿತ್ತಂತೆ ಅವಾಗ. ಸೊ ದಿಲೀಪೇ ಟ್ರೀಟ್ ಮಾಡಿದ್ರು ಅದಕ್ಕೆ. ಆಮೇಲೆ ಅಫ್ಕೋರ್ಸ್ ವಿತ್ ಅದರ್ ಡಾಕ್ಟರ್ಸ್ ಆಲ್ಸೋ ಅದು. ಆಮೇಲೆ ಅವಾಗ ಅವ್ರಿಗೆ ಹೇಳಲಿಲ್ಲ ನಾವು, ಏನಂದರೆ ಅಷ್ಟೇ ಅದು ಮುಗೀತು ಅಂತ ಅಂದ್ಕೊಂಡ್ರು, ಬರೋದಿಲ್ಲ ಅಂದ್ಕೊಂಡ್ರು. ಆ್ಯಕ್ಚುಲಿ ಮತ್ತೆ ಬೇರೆ ಕಡೆ ಬಂದುಬಿಡ್ತು, ಮಸಲ್ಸಿಗೆ ಸ್ಪ್ರೆಡ್ ಆಯಿತು. ಸೊ ದೆನ್ ಡಿಸೈಡೆಡ್ ಓಕೆ ದಿಸ್ ಇಸ್ ಇಟ್ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳಿದ್ದು ನಾನು. ಕನ್ಫರ್ಮ್ ಆದಮೇಲೆ, ಕನ್ಫರ್ಮ್ ಅಂದರೆ ಕನ್ಫರ್ಮ್ಡೇ ಅವಾಗಲೂ, ಬಟ್ ಅದು ಸ್ಪ್ರೆಡ್ ಆಗ್ತಾಯಿತ್ತು. ಹಿ ಹ್ಯಾಡ್ ಟು ನೋ. 3 ಸರ್ಜರೀಸ್ ಆಗಿತ್ತಲ್ಲ? 3 ಆಯಿತು. 3 ಸರ್ಜರೀಸ್ ಆಗಿತ್ತು. ಅವಾಗಲೂ ಅಷ್ಟೇ, 1 day ಆದಮೇಲೆ ಐ ಯೂಸ್ ಟು ಗೋ ಆ್ಯಂಡ್ ವರ್ಕ್. ಬಾರಿಜನಗಳು ಶೂಟಿಂಗ್ ನಡೀತಾ ಇತ್ತು, ಕ್ಲೈಮ್ಯಾಕ್ಸು, ಅದು ಫೈಟು, ಡಸ್ಟು, ಅದರಲ್ಲಿ ವರ್ಕ್ ಮಾಡ್ತಾ ಏನು ಗೊತ್ತಾಗ್ತಿರಲಿಲ್ಲ. ಮಧ್ಯದಲ್ಲಿ ಡೌಟ್ ಅಂತಲ್ಲ, ಏನಿರ್ಬೋದು ಅನ್ನೋದೊಂದು ಆತಂಕ ಆಯಿತು. ಆಮೇಲೆ ಇಲ್ಲ ಅದಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿತ್ತು. ದೆನ್ ಸೆಕೆಂಡ್ ಸರ್ಜರಿಲಿ ಕ್ಲಿಯರ್ ಆಗಿತ್ತು. ಓಕೆ. ಮತ್ತೆ ಒಂದು ಸ್ಕ್ಯಾನ್ ಮಾಡಬೇಕಿತ್ತು, ಪೆಟ್ ಸ್ಕ್ಯಾನ್ ಅಂತ ನಾನು ಮಾಡಿದ್ವಿ ಅಂತ ಕಾಣಿಸುತ್ತೆ. ಆ ವೈದೇಹಿಲ್ ಮಾಡಿದ್ವಿ ಅದನ್ನ. ಆವಾಗ ಮತ್ತೆ ಬಂದುಬಿಟ್ಟಿತ್ತು. ಸೊ ಅದೆಲ್ಲ ಆದಮೇಲೆ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಹೇಳಿದ ಮೇಲೆ
ಡಾಕ್ಟರ್ಸ್ ಎಲ್ಲ ಇಲ್ಲಿ ಮೀಟ್ ಮಾಡಿದ್ರು ಅವ್ರಿಗೆ. ಚೆನ್ನಾಗೆಲ್ಲ ಮೀಟಿಂಗಲ್ಲೆಲ್ಲ ಮಾತಾಡಿದ್ರು, ಏನು ತಿಳ್ಕೊಂಡ್ರು, ಹೆಂಗೆ ಏನು ಅಂತೆಲ್ಲ. ಯಾಕಂದರೆ ನಮಗೂ ಏನೂ ಗೊತ್ತಿಲ್ಲ. ಅದಾದಮೇಲೆ ಹೊರಡೋ ಟೈಮಿಗೆ ಅವ್ರು ಶೂಟಿಂಗ್ ಹೊರಟಿದ್ರು ಅವರು. ಸೊ ಡಾಕ್ಟರ್ಸ್ ಹೇಳಿದ್ರು, ಸರಿ ನೀವು ಯೋಚನೆ ಮಾಡಬೇಡಿ, ಎಲ್ಲ ಚೆನ್ನಾಗುತ್ತೆ, ವಿಲ್ ಬಿ ಫೈನ್ ಅಂತ. ದಟ್ಸ್ ದ ಟೈಮ್ ಹಿ ಸೆಡ್ ದಟ್ ನನ್ನ ನಿಮ್ಮ ಹತ್ರ ಕೊಡ್ತಾ ಇದ್ದೀನಿ ಡಾಕ್ಟರ್ಸ್, ಅಷ್ಟೇ. ಏನು ಮೊಮೆಂಟ್ ಅಣ್ಣ, ವೈ ಮೀ ಇಷ್ಟೆಲ್ಲ ಆಗ್ತಾ ಇರೋವಂಥದ್ದು ಯಾಕೆ, ನನಗೆ ಯಾಕೆ ಈ ಥರದ್ದೊಂದು ಅದು ಬರಲಿಲ್ಲ ನನಗೆ. ಬಿಕಾಸ್ ಈವನ್ ಬೇರೆ ಹ್ಯೂಮನ್ಸೇ, ನಾವು ಹ್ಯೂಮನ್ಸೇ, ಬಟ್ ಮನುಷ್ಯರಿಗೆ ಬರೋದಲ್ವಾ. ನಾವು ಫಸ್ಟ್ ಎಲ್ಲ ನೋಡಿದ ಪಿಕ್ಚರ್ ಬಗ್ಗೆ ನೋಡ್ಬೇಕಾದ್ರೆ ಕ್ಯಾನ್ಸರ್ ಏನೇ ಅನ್ನೋದೆಲ್ಲ ಒಂದು ಇತ್ತು ನಾವು. ಬಟ್ ಅದಾದಮೇಲೆ ಬಂತು, ಏನು ಮಾಡೋದು, ವಾಟ್ ಟು ಡೂ ಹಂಗಂತ ನೋಡೋಕ್ಕೋದು. ನನ್ನ ಕಸಿನ್ಸ್ಗಿತ್ತು, ನನ್ನ ತಂಗಿಗಿತ್ತು, ನಮ್ಮ ತಾಯಿಗಿತ್ತು, ಆಮೇಲೆ ನನ್ನ ವರ್ಧಣ್ಣವ್ರ ಮಗಳಿಗಿತ್ತು, ವರ್ಧಣ್ಣವ್ರ ಮಗಳಿಗಿತ್ತು. ಎಷ್ಟು ಜನ ನಮ್ಮ ಇದ್ರ ಮೇಲೆ ಇನ್ನೇನು ನನ್ನ ತಂಗಿಗೆ ಬಂದಿದ್ದು, ಪೂರ್ಣಿಮನಿಗಿತ್ತು. ಏನಂತ ಹೇಳೋದು, ಐ ಡೋಂಟ್ ನೋ. ವೈ ಮೀ ಅಂತಲೂ ಅನ್ಕೊಳ್ಳಿಲ್ಲ. ಬಿಕಾಸ್ ವೈ ಶುಡಂಟ್ ಐ ಗೆಟ್, ಮೈಟ್ ಬಿ ಕರೆಕ್ಟ್ ಆಯಿತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಒನ್ಲಿ ಥಿಂಗ್ ಐ ಆಸ್ ವಾಸ್ ಅದೇ ನಂದು ಆ ಕಮಿಟ್ಮೆಂಟ್ ಒಂದು ಮಾಡಬೇಕು ಡಾಕ್ಟ್ರ್, ಅದೊಂದು. ಅದರ್ವೈಸ್ ನನಗೆ ಸಪೋಸ್ ಏನಾದರೂ ನನಗೆ ಆ ಥಾಟ್ಲಿ ಏನು ಹೇಳ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಬರ್ತಿತ್ತ ಅಣ್ಣ ಆ ಥರದ ಥಾಟ್ಸ್? ಖಂಡಿತ ಬಂತು. ಯಾಕಂದ್ರೆ ಅಕ್ಕ ಹೇಳಿದ್ರು ಪಾಸಿಟಿವ್ ಆಗಿ. ಇಲ್ಲ ಇತ್ತು, ಪಾಸಿಟಿವ್ ಆಗಿದ್ರೂ ಸಪೋಸ್ ಒಂದು ಕಡೆ ಏನಾದರೂ ಒಂದು ಅಡ್ವರ್ಟ್ ಆಗಿಬಿಟ್ರೆ ಎಷ್ಟು ಲಾಸ್ ಆಗಿರಬೇಕು ಅವರು. ಯಾಕೆ ನಾನು ಒದ್ದಾಟದಲ್ಲಿ ಅವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕಾ ನಾನು? ಇಲ್ಲ, ಕಷ್ಟನ ಸುಖ ಮಾಡಿಬಿಡೋಣ, ಆಮೇಲೆ ನೋಡೋಣ, ಲಕ್ಕಿದ್ರೆ ಬರೋಣ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ, ಗೋ. ಬಟ್ ಏನೋ ಒಂದು ಕಷ್ಟ, ಪಾಪ ಅವ್ರಿಗೆ ಕಷ್ಟ, ಫ್ಯಾಮಿಲಿ ಕಷ್ಟ. ಬಟ್ ಇದ್ದೇ ಇದೆ ಕಷ್ಟ ಅಂತೇನಿಲ್ಲ. ಏನಂದರೆ ದಿನ ಬೆಳಗ್ಗೆ ಶೂಟಿಂಗ್, ನನ್ನ ಶೂಟಿಂಗ್ ಥರ ಆಗ್ಬಿಟ್ಟಿತ್ತು. ನಾನು ರೆಡಿಯಾಗಿ ಅವ್ರ ಜೊತೆಗೆ ಎಲ್ಲನೂ. ಯಾವುದು ಡಿ ಕೆ ಡಿ ಆ್ಯಕ್ಚುಲಿ ಇಟ್ ಬಿಕೇಮ್ ಲೈಕ್ ಅ ಹೋಮ್ ಬಿಕಾಸ್ ಆಫ್ ರಕ್ಷಿತಾ ಮತ್ತು ಅನುಶ್ರೀ ಅವರಿಗೆ ಮತ್ತು ವರುಣಿಗೆ ಮೊದಲೇ ಹೇಳಿದ್ದೆ ನಾನು. ಬಿಕಾಸ್ ಅದು ಡಾನ್ಸ್ ಮಾಡಿಸ್ಬೇಕಂತ. ಅದ್ರ ಬಗ್ಗೆ ಒಂದು ಕಂಪ್ಲೇಂಟು ಮಾಡಿದ್ರು, ಅನುಶ್ರೀ ನನ್ನ ಡಾನ್ಸ್ ಮಾಡೋಕ್ಕೆ ಕರೀತಾ ಇಲ್ಲ ಇವಾಗ ಅಂತ. ಅದು ಹೇಳ್ದೆ, ಯಾಕಂದ್ರೆ ಆಗಲ್ಲ ಅಂತ. ನಾನು ಡೋಂಟ್ ಡೂ ದಟ್, ಐ ವಿಲ್ ಕಾಲ್. ಬಟ್ ನೀವು ಮಾಡಿದ್ರಿ, ಅದರಲ್ಲೇ ನೀವು ಮಾಡಿದ್ರಿ. ಅಂದರೆ ಡಾನ್ಸ್ ಮಾಡುವಾಗ ಅಥವಾ ಬೇರೆ ಆ್ಯಕ್ಟ್ ಮಾಡುವಾಗ ಏನಾದ್ರು ಪ್ರಾಬ್ಲಮ್, ಪೇಯ್ನ್ ಆಗೋದು ಆ ಥರದ್ದು? ಅವ್ರಿಗೆ ಏನಂದ್ರೆ ಟಯರ್ಡ್ ಆಗ್ಬಿಡ್ತೀನಿ ಅಂತ ಒಂದು ಪಾಪ ಅವ್ರಿಗೆ. ಅದರಲ್ಲಿ ಅವ್ರಿಗೇನು ಪೇನ್ ಇರಲಿಲ್ಲ. There was no pain. Nothing, absolutely no pain. ಸುಳ್ಳು ಯಾಕೆ ಹೇಳಬೇಕು? ನಥಿಂಗ್. ಇಟ್ ವಾಸ್ ಕೂಲ್. ವೆಂಟ್ ಟು ದ ಟ್ಯೂಸ್ಡೇ ನನಗೆ DKD ಮುಗಿಯೋದು, ವೆಡ್ನೆಸ್ಡೇ ವಾಸ್ ದ ಕೀಮೋ. ಓಕೆ. ಎವ್ರಿ ವೆಡ್ನೆಸ್ಡೇ 21 ಡೇಸ್, 2 ವೆಡ್ನೆಸ್ಡೇ ಕಂಟಿನ್ಯೂಸ್. ಒಂದು ವೆಡ್ನೆಸ್ಡೇ, ನೆಕ್ಸ್ಟ್ ವೆಡ್ನೆಸ್ಡೇ ಮಾಡಿದ್ರೆ ಇನ್ನೊಂದು 14 ಡೇಸ್ ರಜಾ, ಅದಾದಮೇಲೆ ನೆಕ್ಸ್ಟ್ ಸೈಕಲ್. ಸೊ ಆ 2 ಡೇಸ್ ಬಂದು ಡಾಕ್ಟ್ರ್ ಕೇಳೋರು ಏನೋ ಪ್ರಾಬ್ಲಮ್, ನಥಿಂಗ್. ಬಿಕಾಸ್ ಏನಿಲ್ಲ, ಆರಾಮಾಗಿ ಇರ್ತಿದ್ದೆ. ಅವ್ರಿಗೆ ಡಾಕ್ಟ್ರಿಗೂ ಶಾಕ್, ಏನು ಒಂದು ವಾಮಿಟಿಂಗ್ ಇಲ್ಲ, ಏನು ನಥಿಂಗ್, ನೋ ಸೈಡ್ ಎಫೆಕ್ಟ್ಸ್. ಶಶಿಧರ್ ಅಂತ ಡಾಕ್ಟರು, ಅವ್ರ ಜೊತೆ ಇನ್ನೊಬ್ಬರು ಮಾಲ್ಯದಲ್ಲಿ, ಅವ್ರ ಹೆಸರೇನು ಅಂತ, ಅವರು ಶಿ ಯೂಸ್ ಟು ಕಮ್. ಅದು ಕೀಮೋ ಸ್ಟಾರ್ಟ್ ಮಾಡೋದು ಹೋಲ್ ಡೇ ಅವರೇ ನೋಡ್ಕೊತಾ ಇದ್ರಲ್ಲಿ. ಅವ್ರು ನನ್ನ ಹತ್ರ ಅದೇ ಅಂದರು, 4th ಇನ್ನೇನು 1 ಸೈಕಲ್ ಉಳಿದಿತ್ತು ಅವಾಗ. ಮ್ಯಾಮ್ ನನಗೆ ಆಶ್ಚರ್ಯ ಆಗುತ್ತೆ, ಅಣ್ಣಂದು ಒಂದು ಕೂದಲು ಬಿದ್ದಿಲ್ಲ ಇಲ್ಲಿವರೆಗೂ, ಪ್ಯಾಚಸ್ ಎಲ್ಲ ಹೊರಟೋಗುತ್ತೆ ಅದು. ಐ ಆಮ್ ಸೋ ಸರ್ಪ್ರೈಸ್ಡ್ ಅಂತ ಅವ್ರು ಹೇಳ್ತಾಯಿದ್ರು. ಅವರು ಹಾಗೆ ಆಯ್ತು ಅದು ಲಾಸ್ಟ್ 1ವರೆಗೂ. ಹಿ ಡಿಂಟ್ ಲೂಸ್ ಹಿಸ್ ಹೇರ್. ಇನ್ನೂ ಒಂದು ಖುಷಿ ಆಗೋದು ಅಂದರೆ ಅಣ್ಣ, ಎಷ್ಟೋ ಜನ ಮುಚ್ಚಿಟ್ಬಿಡ್ತಾರೆ, ಬೇಡಪ್ಪ ಹೇಳೋದು ಬೇಡ ಅಂತೇಳಿ. ಬಟ್ ನಿಮ್ಮ ಸ್ಟೋರಿ ಇಟ್ಸ್ ಅ ಇನ್ಸ್ಪಿರೇಷನ್ ಟು ಮೆನಿ. ಇಂಥ ಚಿಕ್ಕವ್ರು ಇರುವಾಗ ಏನಾದರೂ ಒಂಚೂರು ಹುಷಾರಿರಲಿಲ್ಲ, ಏನೋ ಒಂದು ಸಮಸ್ಯೆ ಆದಾಗ ಅಪ್ಪಾಜಿ ಅಮ್ಮ ಎಷ್ಟು ಕೇರ್ ಮಾಡೋರು, ಅವಾಗ ಕರ್ಕೊಂಡು ಹೋಗೋದು. ಕೇಳಿ ಪ್ಲೀಸ್ ಅಕ್ಕ ಹೇಳಿ. ನಾನು ಎಷ್ಟೋ ವರ್ಷ ಆದಮೇಲೆ ಅದ್ರ ಬಗ್ಗೆ ಮಾತಾಡಿ ನಾನು ತುಂಬ ತಮಾಷೆ ಮಾಡ್ತೀವಿ. ನಿಶು ತುಂಬ ಚಿಕ್ಕವಳು ಅವಾಗ, ನಿವೇದಿತಾ ಅನಿಸುತ್ತೆ, ನಿವೇದಿತಾ ತುಂಬ ಚಿಕ್ಕ ಮಗು. ಆಮೇಲೆ ಹಲ್ಲೋವ ಕಿವಿ ನೋವು, ರಾತ್ರಿ ಅವ್ರಿಗೆ ಕಿವಿ ನೋವು ಬಂದುಬಿಟ್ಟಿತ್ತು. ಸಾಯಂಕಾಲ ಆದಮೇಲೆ ನೋಡಿದ್ವಿ 10 ಗಂಟೆವರೆಗೂ ಹಿ ಕುಡಂಟ್ ಟೇಕ್ ಇಟ್. ರಾತ್ರಿ 10ವರೆಗೂ ಏನೋ. ಆಮೇಲೆ ಫೋನ್ ಮಾಡಿದೆ, ಅಮ್ಮಂಗೆ ಫೋನ್ ಮಾಡಿದೆ, ಯಾಕಂದರೆ ನಾನು ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ಲ. ಸೊ ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮ ಹಿಂಗೆ ಅಪ್ಪಾಜಿ ಅಮ್ಮ ಇಬ್ಬರು ಬಂದ ಕಿವಿ ನೋವು ತೋರ್ಸಕ್ಕೆ ಡಾಕ್ಟರ್ ಕರ್ಕೊಂಡು ಹೋಗಿದ್ರು ಅವಾಗ.
ಅದೇ ಇಟ್ಸ್ ಅ ಬಿಗ್ ಥಿಂಗ್ ಅವರಿಗೆ ಅವಾಗ ಮಗಂಗೆ ಏನಾದರೂ ಆಗಿದೆ ಅಂತ ಹೇಳಿದಾಗ ಹೊಟ್ಟೆ ನೋವು ಬಂತಂದ್ರೆ ಅವರೇ ಬಂದು ಎಣ್ಣೆ ಹಚ್ಚಬೇಕು ಮಕ್ಕಳಿಗೆ. ಅದೇನೋ ಅವ್ರ ಮದರ್ ಟಚ್ ಅನ್ನೋದು ಅದೊಂದು ಯಾವಾಗಲೂ ಅಷ್ಟೇ, ಚೂರು ನೋವಾದರೂ. ಬಟ್ ದಟ್ ಯಾವ ಹಾಸ್ಪಿಟಲ್ ಅದು ಚೆನ್ನೈ, ಈ ಜಿಮ್ನಾಸ್ಟಿಕ್ಸ್ 3 ಜನ ಮಾಡ್ತಾಯಿದ್ರು, ಅಪ್ಪು ರಾಘು ಅವರು 3 ಜನ. ಅಲ್ಲಿ ನೀರಿತ್ತಂತ ಕಾಣಿಸುತ್ತೆ, ಲಾನಲ್ಲಿ ಮಾಡ್ತಾಯಿದ್ರು, ಅದು ಕೈ ಸ್ಲಿಪ್ ಆಗಿಬಿಟ್ಟು ಫ್ರ್ಯಾಕ್ಚರ್ ಆಗಿಬಿಟ್ಟು ಇದು ಫಸ್ಟ್ ಆಪರೇಷನ್ ಆಗಿದೆ. ಓಕೆ. ಸೊ ಚೆನ್ನೈ ಅಮ್ಮ ಅಲ್ಲೇ ಇದ್ದರು. ಅಮ್ಮ ಇಲ್ಲಿಗೆ ಬಂದುಬಿಡಿ, ಇಲ್ಲೇ ಬೆಸ್ಟ್ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗೋಣ ಅಂತ ಹೋದರೆ ಏರ್ಪೋರ್ಟಲ್ಲಿ ಅವರಿಬ್ಬರು ನಿಂತಿದ್ರು, ಜನ ನಿಂತಿರ್ತಾರಲ್ಲ ಅಲ್ಲಿ ನಿಂತ್ಕೊಂಡಿದ್ರು ಅವರು. ಆಮೇಲೆ ಒಂದ್ಸರಿ ಏನೋ ಇನ್ಫೆಕ್ಷನ್ ಆಗಿತ್ತು ರಾಮಯ್ಯ ಹಾಸ್ಪಿಟಲಲ್ಲಿ. ಇವಾಗ 2005. ಓಕೆ ಓಕೆ. ಅಪ್ಪಾಜಿ ಅಮ್ಮ ಅಲ್ಲೇ ರಾಮಯ್ಯಗೆ ಹೋಗ್ಬಿಡೋಣ ಅಂತೇಳಿ ಅಲ್ಲೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಏನೋ ಇನ್ಫೆಕ್ಷನ್ ಇತ್ತು ಸ್ಟಮಕಲ್ಲಿ. ಅಪ್ಪಾಜಿ ಬಂದ್ಬಿಟ್ಟು ನನಗೆ ಹೇಳೋರು, ನಿನ್ನ ಮನೆಗೆ ಹೋಗು, ನಾನು ಇಲ್ಲಿರ್ತೀನಿ. ಇಲ್ಲ ಅಪ್ಪಾಜಿ ನನಗೇನು ಪರವಾಗಿಲ್ಲ, ಇರ್ತೀನಿ ಅಪ್ಪಾಜಿ, ನೀವು ಊಟ ಮಾಡಿಬಿಟ್ಟು ನೀವು ಹೋಗಿ ರೆಸ್ಟ್ ತೊಗೊಳ್ಳಿ. ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಬೆಡ್ ಇರುತ್ತಲ್ಲ, ಅದ್ರ ಮೇಲೆ ಮಲ್ಕೊಂಡು ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ, ನಾನು ಇಲ್ಲಿ ಮಲ್ಕೋತಾ ಇದ್ದೀನಿ, ಅದೊಂದಕ್ಕೆ ನೀನು ಹೋಗು ಮನೆಗೆ ಅಂತ. ದೇವರ ಅವರು ದೊಡ್ಡವರಾಗಿದ್ದಾರೆ, ಅವ್ರಿಗೂ ಮಕ್ಕಳನ್ನ ಅಪ್ಪಾಜಿ ಅಮ್ಮ ಮರ್ತು ಬಿಟ್ಟಿದ್ರು. ಎಷ್ಟೇ ಇದ್ರು ಮಕ್ಕಳು ಮಕ್ಕಳೇನೆ ಅವರಿಗೆ. ಬಟ್ ಈ ಟೈಮಲ್ಲಿ ಕೂಡ he is there and she is also there. ಬಟ್ ನಮಗೆ ದಟ್ ಅಂದರೆ ತುಂಬ ನೊಂದ್ಕೊಂಡ್ಬಿಡೋರು ಪಾಪ. ನಿಜ. ಅದು ತುಂಬ ಕಷ್ಟ ಆಗಿರೋದು ಅವರಿಬ್ಬರಿಗೂ ಹೇಳೋತಿದೆಯಲ್ಲ. ಬಿಕಾಸ್ ಇವ್ರು ಯಾರ್ಯಾರಿಗೆ ಹೇಳಿದ್ರು ನಾನು ಹೇಳಬೇಕಾಗ, ನಾನು ಆ ಕ್ಯಾನ್ಸರ್ ಅನ್ನೋ ವರ್ಡೇ ಹೇಳ್ತಾ ಇರಲಿಲ್ಲ ಅಲ್ಲಿ. ಎಲ್ಲರಿಗೂ ಹೀಸೊಂದು ಕೀಮೋ ಅಂತ ಹೇಳ್ತಿದ್ದೆ ನಾನು. ಎಲ್ಲರಿಗೂ ಗೊತ್ತು ಅವರಿಗೆ. ಆಮೇಲೆ ಏನಾಗ್ತಿತ್ತು, ಅದು ನಾನಲ್ಲಿ ಬ್ರೇಕ್ ಡೌನ್ ಆದರೆ ಅವ್ರಿಗೆಲ್ಲ ಯಾರು ನೋಡ್ಕೊತಾರೆ ಅವಾಗ. ಬಿಕಾಸ್ ಐ ಹ್ಯಾವ್ ಟು ಟೆಲ್, ಅವ್ರು ಹೇಳಿದರು, ಅವ್ರು ಹೇಳ್ಬಿಡು ಅಂತ. ಇಟ್ ವಾಸ್ ಲಿಲ್ ಡಿಫಿಕಲ್ಟ್. ಅಪ್ಪು ಅವರಂತೂ ಎವ್ರಿ ಟೈಮ್ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಅಪ್ಪು ಇದ್ದಿದ್ರೆ ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಹ್ಯಾಂಡಲ್ ಮಾಡೋದು. ಇದು ಬಂದಾಗ ಅನ್ಕೊಂಡೆ ಏನು ಮಾಡೋಕ್ಕಾಗ್ತೇನೆ, ಅಪ್ಪು ಏಜ್ ಅದು ಏನು ಬಿಡಮ್ಮ, ಏನು ಆ ರೀತಿ ಹೊರಗೆಲ್ಲ ಬಂದ್ಬಿಟ್ಟಿತ್ತು. ಸರಿ ಓದಿ ಬಿಡಿ, ಏನು ಮಾಡೋಕ್ಕಾಗತ್ತೆ, ಹಣೆ ಬರ ಅಲ್ಲ ಬಿಡಪ್ಪ, ಏನು ಮಾಡೋಕ್ಕಾಗತ್ತೆ ಪಾಪ. ಅವನೇನು ಹಣೆ ಬರ ಪಾಪ ಒಂದು ಅಪ್ಪುದು. ಏಜು ಅಲ್ವಲ್ಲ ಏನು ಅಟ್ಲಿ 60 ವರ್ಷ ಬದುಕಿದ್ದೀನಿ ಅನ್ನೋದೆಲ್ಲ ಮನಸ್ಸು ಬಂದ್ಬಿಟ್ಟಿತ್ತು. 60 ವರ್ಷ ಅಲ್ಲ, ಇನ್ನೂ ಇರಬೇಕು. ಇಲ್ಲ ಹೇಳೋದು ಮನುಷ್ಯನ ಥಾಟ್ಸ್ ಹೇಳೋದು. ಬಟ್ ಒಂದು ದಟ್ ಸಪೋರ್ಟ್ ಸಿಸ್ಟಮ್ಮು, ಆಮೇಲೆ ಅದು ಏನು ಪ್ರೀತಿ ಎಲ್ಲರೂ ತೋರಿಸಿರೋದು, ಅದು ಮಾತ್ರ ಯಾವತ್ತು ನಿಜ. ಐ ಥಿಂಕ್ ಕ್ಯಾನ್ ನೆವರ್ ಫರ್ಗೆಟ್. ಕರೆಕ್ಟ್. ಯಾವತ್ತೂ ಹೇಳ್ತೀವಣ್ಣ, ಒಂದು ಹೆಣ್ಣು ಮದುವೆ ಆಗೋರ್ನಲ್ಲಿ ತಂದೆಯ ಪ್ರತಿರೂಪ ನೋಡ್ತಾ ಇರ್ತಾಳೆ, ಹುಡುಕ್ತಾ ಇರ್ತಾಳೆ. ಅದೇ ರೀತಿ ಗಂಡು ಕೂಡ ತನ್ನ ಮದುವೆ ಆಗೋ ತನ್ನ ಅರ್ಧಾಂಗಿಲಿ ತಾಯಿಯ ಒಂದು ಪ್ರತಿರೂಪ ಕಾಣ್ತಿರ್ತಾಳೆ. ನಿಜಾರ್ಥದಲ್ಲಿ ಇವತ್ತು ಗೀತಕ್ಕ ಆ ಸ್ಥಾನದಲ್ಲಿ ನಿಂತ್ಕೊಂಡು ತಾಯಿಯಾಗಿ ಆರೈಕೆ ಬಹುಶಃ ನಿಮಗೆ ಮಾಡಿದ್ದಾರೆ ಅಂದ್ರೆ ತಪ್ಪ. ಇಟ್ಸ್ ನಾಟ್ ಎಕ್ಸಾಜುರೇಷನ್. ಇಲ್ಲಾಂದಿದ್ರೆ ಅರ್ಧ ಕಾನ್ಫಿಡೆನ್ಸ್ ಹೋಗ್ಬಿಡೋದು. ಬಿಕಾಸ್ always she used to be there, always she said no, what has happened, nothing. ಆಗುತ್ತೆ, ಚೆನ್ನಾಗಿ ಆಗ್ತೀರಾ, ವೈ ಡೋಂಟ್ ಲೂಸ್ ಹೋಪ್, ಬೇಡ ಯಾತಕ್ಕೆ, ಇಲ್ಲ ಯು ಕ್ಯಾನ್ ಡು. ಅಯ್ಯೋ ಬರಬೇಕಾ ಹಂಗೂ ಬಂದ ತಕ್ಷಣ ಕೇಳಿದ್ರು, ಕಮಿಟ್ಮೆಂಟ್ ಯಾವುದೋ ಹೇಳ್ಬಿಟ್ಟಿದ್ದೀರಾ, ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಂತ ಕೇಳಿದ್ರು. ಇಲ್ಲ ಆ್ಯಸ್ ಸಚ್ ಏನಿಲ್ಲ, ಐ ಥಿಂಕ್ ಒಂದು 10-15 ಡೇಸ್ ಆದಮೇಲಿದೆ, ನೋಡೋಣ. ಆಮೇಲೆ ಡಾಕ್ಟ್ರು ಹೇಳಿದ್ರು, ಆಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಅಂತ ಇತ್ತಲ್ವಾ. ಎಲ್ಲರೂ ಏನು ಹೇಳ್ತಾ ಇದ್ರಂದರೆ, ಇವತ್ತು ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ, ಆ ಟೈಮಲ್ಲಿ ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್. ತೋರ್ಸಂಗಿಲ್ಲ ಇವ್ರ ಮುಂದೆ, ನಾನು ಎಮೋಷ್ನಲ್ ಆದ್ರೇನು ತೋರ್ಸಂಗಿಲ್ಲ. ನನ್ನ ಮಗಳು ತುಂಬ ಧೈರ್ಯ, ಅವರೆಲ್ಲ ಇದ್ದಾರೆ ಮಕ್ಕಳು, ಅವ್ರ ಮುಂದೆ ನಾನು ಬ್ರೇಕ್ ಡೌನ್ ಆಗ್ಕೊಡ್ತು. ಹಾಗೂ 2 ಸರಿ ಅವ್ರು ಇಲ್ಲದೆ ಇದ್ದಾಗ ಹಂಗಾಯಿತು. ಅದು ಬಿಟ್ಟರೆ ಆಮೇಲೆ ಬಟ್ ನಾನು ನನ್ನ ತುಂಬ ಕಂಟ್ರೋಲ್ ಇಟ್ಕೊಂಡಿದ್ದೆ ಆ್ಯಕ್ಚುಲಿ. ಐ ವಾಸ್ ಬಿಕಾಸ್ ಇಲ್ಲಾಂದರೆ ಅವರು ಅಷ್ಟು ಧೈರ್ಯವಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ಬೇಕಾದ್ರೆ ನಾವು ಜೊತೆಲಿರೋರು ಕೂಡ ಹಾಗೆ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಪ್ರೋಸೆಸ್ ಸ್ಲೋ ಆಗುತ್ತೆ. ಹಾಂ, ಡಾಕ್ಟರ್ಸ್ ಏನು ಹೇಳಿದ್ರು ಅದನ್ನೇ ಮಾಡಿದ್ದ ಅಷ್ಟೇ, ಬಿಟ್ಟಿದ್ದ. Anything you want to tell ಅಕ್ಕಂಗೆ ಈ ಟೈಮ್ನಲ್ಲಿ, ಎನಿ ಥ್ಯಾಂಕ್ಸ್ ಆರ್ ಸಾರಿ, ಎನಿಥಿಂಗ್? ಪಾಪ ಸಾರಿ ಅನ್ನೋದಕ್ಕಿಂತ ಬಿಕಾಸ್ ಶಿ ಹಸ್ ಟಾಲರೇಟೆಡ್ ಮೀ. ಅದೇ ಒಂದು ವಾಟ್ ಮಚ್ ಏನಂತೀವಿ,
ಎಷ್ಟೇ ಕಷ್ಟ ನೋವು ದುಃಖ ಇದ್ರೂ ಅದೆಲ್ಲ ಟಾಲರೇಟ್ ಮಾಡೋದಿದೆಯಲ್ಲ ದಟ್ ಈಸ್ ಅದು ಎಂಡ್ಗೆ ಬರೋದು. ನಿಜ. ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಇದ್ದೇ ಇರುತ್ತೆ. ಗಂಡ ಹೆಂಡತಿ ಅಂದ್ರೆ ಬರಲೇಬೇಕು. No. But that's what I'm saying. togetherness Especially in ಇದೆಯಲ್ಲ. this profession, Yes. it's very difficult. But in spite of that, to okay, leave it off. ಅದು ಬೇಡ. ಇನ್ನು ಮುಂದೆ ಏನು ಹೌದು. ಅದು ಯಾರಿಗೂ ಬರಲ್ಲ. ಒಂದ್ಸತಿ ನಮಗೆ ಹೇಸಿಗೆ ಆಗ್ಬಿಡುತ್ತೆ. ಏನೇ ಅದು ಥಾಟ್ ಪ್ರಾಸೆಸ್ ಬಂದ್ಬಿಟ್ರೆ ಭಾಳ ನೋವಾಗುತ್ತೆ, ದುಃಖ ಆಗುತ್ತೆ. ಆಮೇಲೆ ನಾನು ಒಬ್ಬನೇ ನುಂಕೋಬೇಕಾಗುತ್ತೆ. ಬಟ್ ನಾನು ಹಂಗೆ ಮಾಡೋಕ್ಕೋಗಲ್ಲ. ಬೇಕಾಗಿ ಓಪನ್ಲಿ ಸೇ ಆಫ್. ಅದೊಂದು ಯಾವಾಗಲೂ ಆಗಿದ್ದ ಥರ ಇರ್ತಾ ಇದೆ. ಬಟ್ ಫ್ರಮ್ ಫಸ್ಟ್ ಇವಾಗ ಅಂತ ನಮ್ಮ ಮಕ್ಕಳ ವಿಷಯದಲ್ಲೂ ಸರಿ, ನಮ್ಮ ವಿಷಯದಲ್ಲೂ ಸರಿ, ಆಲ್ವೇಸ್ ಇದು ಐ ಥಿಂಕ್ ಮೂರನೇ ಸಲ ಅವರು ಇದು ಮುಡಿ ಕೊಡ್ತಾ ಇರೋದು. ಫಸ್ಟ್ ಟೈಮು ಪ್ಯಾರಿಸ್ಗೆ ಹೋದ್ವಿ ಟ್ರೀಟ್ಮೆಂಟ್ಗೆ. ಅವಾಗ ಅಪ್ಪು ರಾಘು ಗೊತ್ತಿಲ್ಲ ಏನೋ ರೀಸನ್ಗೆ ವೀಸಾ ಬರಲಿಲ್ಲ ಅವ್ರಿಗೆ ಆಗಲಿ.